ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಐ ಡಿ ಮತ್ತು ಎಸ್ ಎಸ್ ಪಿ ಐ ಡಿ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಮತ್ತು ಅಪ್ಲಿಕೇಶನ್ ಹಾಕ್ಬೇಕಂತ ಕಾಯ್ತಿದ್ದೀರಾ ಅವರಿಗೆಲ್ಲ ನೀವೇನಾದರೂ ನಿಮ್ಮ ಐ ಡಿ ಅಥವಾ ಫೋನ್ ನಂಬರ್ ಏನಾದರೂ ಕಳೆದೋಗಿದೆ ಅಥವಾ ಐ ಡಿ ನನಗೆ ನೆನಪಿಲ್ಲ, ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಇಲ್ಲಿ ಯಾವ ರೀತಿ ನಮ್ಮ ಐ ಡಿಯನ್ನು ಮತ್ತು ಯಾವ ರೀತಿ ನಾವು ಕೊಟ್ಟಿರ್ತಕ್ಕಂಥ ಎಸ್ ಎಸ್ ಪಿಗೆ ಮೊಬೈಲ್ ನಂಬರ್ ಯಾವುದು ಕೊಟ್ಟಿದ್ವಿ ಅನ್ನೋದನ್ನು ಇಲ್ಲಿ ಚೆಕ್ ಮಾಡೋದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಯಾಕೆ ಲೇಟು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ವಾ, ಹೋಗ್ಬಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋನು ಮೊದಲು ಪಡಿಬೋದು. ಬನ್ನಿ ಇಲ್ಲಿ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ಬೋದು, ಮೊದಲನೇದಾಗಿ ನೀವಿಲ್ಲಿ ಗೂಗಲ್ ಹೋಗಬೇಕಾಗುತ್ತೆ. ಹೋಗ್ಬಿಟ್ಟು ಇಲ್ಲಿ ಎಸ್ ಎಸ್ ಪಿ ಅಂತೇಳಿ ಇಲ್ಲಿ ಟೈಪ್ ಮಾಡಿ ಸರ್ಚ್ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಗೌರ್ಮೆಂಟ್ದು ಅಫಿಷಿಯಲ್ ವೆಬ್ಸೈಟ್ ಒಂದು ಬರುತ್ತೆ. ಇಲ್ಲಿ ನೋಡಿ, ಫಸ್ಟ್ನೇದಾಗೆ ತೋರಿಸುತ್ತೆ ಇಲ್ಲಿ ಎಸ್ ಎಸ್ ಪಿ ಅಂತೇಳಿ. ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ಇದು ಕರ್ನಾಟಕ ರಾಜ್ಯದ ಒಂದು ಆ್ಯಪ್ ಆಗಿರ್ತಕ್ಕಂಥದ್ದು ಮತ್ತು ಇದು ವೆಬ್ಸೈಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಇದೆ ನೋಡಿ, ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಇದೆ ಅಲ್ವಾ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಅಕೌಂಟ್ ಕ್ರಿಯೇಟೆಡ್, ಖಾತೆಯನ್ನು ಸೃಜಿಸಿ ಅಂತೇಳಿ ಇಲ್ಲಿ ಕೂಡ ತೋರಿಸುತ್ತೆ. ನೀವು ಇಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ನೀವು 1ರಿಂದ 10ನೇ ತರಗತಿ ಯಾವುದೇ ತರಗತಿಯಲ್ಲಿ ಓದಿದ್ದೀರಾ ಅಂತೇಳಿ ಇಲ್ಲಿ ಕೇಳುತ್ತೆ. ನೀವು ಹೌದು ಅಂತ ಕೊಟ್ಟರೆ ಇಲ್ಲಿ ಸ್ಟ್ಯಾಟ್ಸ್ ಐ ಡಿಯನ್ನು, ನಿಮಗೇನೆ ಸ್ಟ್ಯಾಟ್ಸ್ ಐ ಡಿ ಇರುತ್ತೆ ಅಲ್ವಾ SLC ಮಾರ್ಕ್ಸ್ ಕಾರ್ಡಲ್ಲಿ, ಅದನ್ನು ಹಾಕಬೇಕಾಗುತ್ತೆ. ಅಥವಾ ನಿಮ್ಮದು ಸ್ಟ್ಯಾಟ್ಸ್ ಐ ಡಿ ಇಲ್ಲ, ನಮಗೆ ಗೊತ್ತಾಗಲ್ಲ ಜಲ್ದಿ ಅಂತ ಹೇಳಿದ್ರೆ ಇಲ್ಲಿ ನೋ ಕೊಟ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ನೀವು ಇಲ್ಲಿ ನೋಡ್ಬೋದು. ಒಂದು ನಿಮಿಷ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಹೆಸರನ್ನು ಕೂಡ ಇಲ್ಲಿ ನೀವು ನಮೂದಿಸಬೇಕಾಗುತ್ತೆ. ಅದಾದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಜೆಂಡರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕ್ಬಿಟ್ಟು, ಇಲ್ಲಿ ಇರ್ತಕ್ಕಂಥ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಹಾಕ್ಬಿಟ್ಟು, ಆಮೇಲೆ ನೆಕ್ಸ್ಟು ಇಲ್ಲಿ ಅಗ್ರಿಯನ್ನು ಇಲ್ಲಿ ಕೊಟ್ಬಿಟ್ಟು ಅದೇ ರೀತಿಯಾಗಿ ಇಲ್ಲಿ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ. ಒಂದು ನಿಮಿಷ ತೋರಿಸ್ತೇನೆ. ನೀವೇನಾದರೂ ಆಧಾರ್ ಕಾರ್ಡು ಮತ್ತು ನಿಮ್ಮ ಹೆಸರನ್ನು ನಮೂದಿಸಿ, ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ನಮೂದಿಸಿದರೆ ನಿಮಗಿಲ್ಲಿ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ನಿಮ್ಮ ಹೆಸರು ಹಾಗೆ ನಿಮ್ಮ ಎಸ್ ಎಸ್ ಪಿ ಐ ಡಿ ಹಾಗೂ ರಿಜಿಸ್ಟರ್ ಮೊಬೈಲ್ ನಂಬರ್, ಇಲ್ಲಿ ಕೂಡ ಲಾಸ್ಟ್ 4 ನಂಬರನ್ನು ನಿಮಗಿಲ್ಲಿ ಫ್ಲಕ್ಚುಯೇಟ್ ಮಾಡಿ ತೋರಿಸುತ್ತೆ. ನೋಡಿ ಫ್ರೆಂಡ್ಸ್, ಇದಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅಂತ ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗೋದ್ರಿಂದ ಇಲ್ಲಿ ನೀವು ನೋಡ್ಬೋದು, ಲಾಸ್ಟ್ 4 ನಂಬರ್ ಕೊಡ್ತಾರೆ. ಆ ನಂಬರ್ಗೆ ಇಲ್ಲಿ OTP ಹೋಗುತ್ತೆ. ನಿಮ್ಗೇನಾದರೂ ಅಟ್ಲೀಸ್ಟ್ ಪಾಸ್ವರ್ಡ್ ನೆನಪಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಐ ಡಿ ಇರುತ್ತೆ ಅಲ್ವಾ, ಈ ಐ ಡಿಯನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ಬರ್ಕೊಂಡ್ಬಿಟ್ಟು ನೀವು ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ, ಇಲ್ಲಿ ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಅಂತೇಳಿ ಇಲ್ಲಿ ಕೊಟ್ಟಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಐ ಡಿಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅಲ್ಲೇ ಐ ಡಿ ತೋರಿಸಿತ್ತಲ್ವ, ಆ ಐ ಡಿಯನ್ನು ಇಲ್ಲಿ ಹಾಕಿ, ಹಾಗೆ ಇಲ್ಲಿ ನೀವೇನಾದರೂ ಪಾಸ್ವರ್ಡ್ ಮರ್ತೋಗಿದ್ದರೆ ಅಲ್ಲಿ ನಂಬರ್ ಕೊಟ್ಟಿರ್ತಾರಲ್ವ, ಆ ನಂಬರ್ಗೆ ಇಲ್ಲಿ ನೀವು ಪಾಸ್ವರ್ಡನ್ನು ಕೂಡ ಜನ್ರೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪಾಸ್ವರ್ಡ್ ಯಾವ ರೀತಿ ಜನ್ರೇಟ್ ಮಾಡೋದು ಅಂತ ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.